ನೋಡ್ಕೊಂಡು ಜವಾಬ್ದಾರಿ ಅದು ಮ್ಯಾನೇಜ್ ಸೊ ಅಲ್ಲಿ ಬರ್ಕೊಡ್ತಾರೆ ಏನು ಮಾಡಬೇಕು ಯಾವ ಡ್ರಗ್ಸ್ ಕಡಿಮೆ ಇರೋದು ಯೂಸರ್ ಫಂಡ್ಯಾಗ ಇನ್ನಷ್ಟು ಪೇಷಂಟ್ ಬರ್ಕೊಡೋಕೆ ಯಾಕೆ ಬರ್ತಾರೆ ಎಲ್ಲ ಯೂಸರ್ ಫಂಡ್ಯಾಗ ನಮಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿಲ್ಲ ಆಗ್ತದೆ ಸರ್ ರಿಸೋರ್ಸ್ನಾಗ ಯೂಸ್ ಮಾಡ್ತಾರೆ ಎಷ್ಟು ಸಲ ಬರೆದಾರು ಅದಕ್ಕೆ ಇದ್ದಂತ ಕರೆಕ್ಟ್ ಯೂಸ್ ಮಾಡ್ಬೇಕಿಲ್ಲ ಅಲ್ಲಿ ಎರಡು ಕಂಪ್ಯೂಟರ್ ಇಲ್ಲಿ ಎರಡು ಕೌಂಟರ್ ಮಾಡಿ ಒಂದೇ ಕಡೆ ಇದ್ದರೆ ಸೇಮ್ ಕಂಪ್ಯೂಟರ್ ಸೇಮ್ ನೆಟ್ವರ್ಕ್ ಖರ್ಚು ಕಡಿಮೆ ಆಗುತ್ತೆ ಕೆಲಸ ಕರೆಕ್ಟ್ ಆಗುತ್ತೆ ಅದು ಕಟ್ಟಿ ಜಾಸ್ತಿ ಅಷ್ಟೇ ಅಲ್ಲಿ ತೋರಿಸಿ ದುಡ್ಡು ಆಗುತ್ತೆ ಭಾಳ ಇದೆ ಎರಡು ಕೌಂಟರ್ ಮಾಡಿಬಿಟ್ಟು ತಾಯಿ ಮಕ್ಕಳಿಗೆ ಎರಡು ಕೌಂಟರ್ ಮಾಡೋದು ಮೇಲ್ ಫಿಮೇಲ್ ಎರಡು ಮಾಡೋದು ಅಂಗಡಿಗೆ ಒಂದು ಮಾಡೋದು ಒಂದೇ ಕಡೆ ಮಾಡೋದ್ರಿಂದ ಒಂದೇ ಕಡೆ 10 ಕೌಂಟರ್ ಸ್ವಲ್ಪ ರಶ್ ಆಗಲ್ಲ ಸರ್. ಒಂದೇ ಕಡೆ ಕೌಂಟರ್ 10 ಕೌಂಟರ್ ಅಂದ್ರೆ ಸ್ವಲ್ಪ ಹೌದು ಇಲ್ಲಿ ದಾರ್ಯಾಗ ಆಗ್ಬಿಡ್ತದೆ. ಎಷ್ಟು ನೀಟ್ ಮಾಡಿರೋದ್ರಲ್ಲಿ ಅಲ್ಲಿ ಒಳಗೆ ಕೊಡಕ್ಕೆ ಫ್ಯಾನ್ ವ್ಯವಸ್ಥೆ ಗಾಳಿ ವ್ಯವಸ್ಥೆ ಪೇಷಂಟ್ಗಳು ಬೇರೆ ಕೊಡಕ್ಕೆ ವ್ಯವಸ್ಥೆ ಮಾಡಿ ಈಗ ಫ್ಯೂಚರ್ ಪ್ಲ್ಯಾನ್ ಏನು ಜಾಗ ತೋರಿಸ್ತೀನಿ ಅವ್ನು ಬರೀ ಕಂಪೋಸ್ ಮಾಡಿದ ಅಲ್ಲಿ ಪ್ಲ್ಯಾನ್ ಏನಿತ್ತು ಕಂಪೋಸ್ನ ಹೆಂಗೆ ನಾವು ಸುಧಾಮೂರ್ತಿ ಮೇಡಮ್ಗೆ ಗೌರ್ಮೆಂಟ್ ಕಟ್ಟಿಸ್ತಾ ಇದ್ದೀವಿ ಪೇಷಂಟ್ಗಳು ಅಟೆಂಡರ್ ಜೊತೆ ಬರ್ಲಿಕ್ಕಿರ್ಲಿಕ್ಕೆ 2.6 ಬರೋದು ನೆಕ್ಸ್ಟ್ ರೆಡಿ ಆಗುತ್ತೆ. ಒಂದು CSR ಬಂದಾಗ ಕುಡಿ ನೀರು ವ್ಯವಸ್ಥೆ ಮಾಡಿದ್ವಿ ಸೆಂಟರ್ನಾಗ ವೃದ್ಧನಲ್ಲಿ ಕುಡಿದು ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ನೆಕ್ಸ್ಟ್ ಪ್ಲ್ಯಾನ್ ಅಂದ್ರೆ ಜಾಗ ಖಾಲಿ ಐತೆ ಆರ ಕಟ್ಸ್ಕೊಡಕ್ಕೆ ನಿಮ್ಮ ಟ್ಯಾಕ್ಸ್ ಅಂತ ಹೇಳಿ ಅವಾಗ ನಿನ್ನ ದುಡ್ಡು ಕೊಡು ಸರ್. ಇಲ್ಲ ಸಮಸ್ಯೆ ಅಂದ್ರೆ ಪೇಷಂಟ್ಗೆ ತೊಂದರೆ ಆಗಬಾರ್ದು. ನೀವು 2 ಕೌಂಟ್ ಮಾಡ್ತಾರೆ 4 ಕೌಂಟರ್ ಮಾಡ್ತಾರೆ 10 ಕೌಂಟರ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ನಿನ್ನೆ ಏನು ರಶ್ ಆಗಿದೆ ಇವರೇ ಗೀತಾ ಪೇಷಂಟ್ ಬಂದಿದ್ದಾರೆ 3 ತಾಸಿನಿಂದ ಚೀಟಿ ಸಿಗಲಾರೆ ವಾಪಸ್ ಅವರು ಬರೀ ಅವರೊಬ್ಬರಲ್ಲ ನಿನ್ನೆ ಬಂದಂತ ಎಲ್ಲ ಪೇಷಂಟ್ಸ್ ರೆಕಾರ್ಡ್ ಮಾಡಿದ್ದಾರೆ. ರೆಕಾರ್ಡ್ ಇದೆ, ವಿಡಿಯೋ ಇದೆ. ಅವ್ರ ಏನು ಕಷ್ಟ ಅನುಭವಿಸಿದ್ರೆ ನಿನ್ನೆ ವಾಪಸ್ ಹೋಗಿ ಚೀಟಿ ಸಿಗಲಾರೆ. ಈಗ ಇಂಥ ಸಮಸ್ಯೆ ಉಲ್ಬಣ ಆಗಬಾರ್ದು. ಇದಕ್ಕೆ ನೀವೇನು ಸ್ಟೆಪ್ಸ್ ತಗೊಳ್ಳಿ ನಿನ್ನೆ ಸ್ಟೆಪ್ ತಗೊಂಡು ಅದಕ್ಕೆ ಏನು ಮಾಡಿದ್ರೆ ಸಿಸ್ಟಮ್ ಎರಡು ಮ್ಯಾನ್ಯುವಲ್ ಕೌಂಟರ್ ಮಾಡ್ತಾರೆ ಬಂದಿರೋ ಹಾಸ್ಪಿಟಲ್ ಇಮಿಡಿಯೇಟ್ ಫೋನ್ ಮಾಡಿದ್ರು ಇದ್ರ ಬಂದು ಇಮಿಡಿಯೇಟ್ಲಿ ಕೌಂಟರ್ ಮಾಡಿ ಎರಡು ಮ್ಯಾನ್ಯುವಲ್ ಕೌಂಟರ್ ಮಾಡಿಬಿಡೋದು ಈಸಿ ಆಗ್ಬಿಡುತ್ತೆ. ಇನ್ನೇ ಸ್ಟಾರ್ಟ್ ಮಾಡಿ ಅಷ್ಟು ಮಾಡಿದ್ರೆ ಬಹಳ ಸಂತೋಷ. ಯಾವ ಡೇ ಫ್ರೆಶ್ ಆಗಿ ನಮ್ಗೆ ಗೊತ್ತಾಗುತ್ತೆ ಸೋಮವಾರ ಅಂತ ಇರ್ತದೆ ಬೈ ಚಾನ್ಸ್ ಜನ ಜಾಸ್ತಿ ಬಂದ್ರೆ ಮ್ಯಾನ್ಯುವಲ್ ಕೌಂಟರ್ ಮಾಡಿ ಮ್ಯಾನ್ಯುವಲ್ ಕೌಂಟ್ ಮಾಡಿ ಎಕ್ಸ್ಟ್ರಾ ಮಾಡಿಬಿಡ್ರಿ. ಯಾರೋ ಸಿಬ್ಬಂದಿ ಸರ್ ಅದು ಪೀಕ್ ಅವರ್ಸ್ ಏನದು ಅದಷ್ಟು ಮ್ಯಾನೇಜ್ ಮಾಡಿಬಿಟ್ಟು ಮುಗಿದೋದು ಸರ್. ಅದಷ್ಟೇ ಮಾಡ್ಬೇಕಾದ್ರೆ ಕೆಲಸ ಸರ್. ಈಗ ನಾವು ಪ್ರೋಲಾಂಗ್ ವೀಕ್ಲ ಅದೊಂದು ತಾಸು 2 ತಾಸು ಮ್ಯಾನೇಜ್ ಮಾಡಬೇಕು. ಮ್ಯಾನ್ಯುವಲ್ ಕೌಂಟರ್ ಮಾಡಕ್ಕೆ ಕೇಳಿದ್ವಿ ಹಿಂದೇನೆ ಹೇಳಿ ಇವತ್ತೆರಡು ಮ್ಯಾನ್ಯುವಲ್ ಹಂಗೆ ಮ್ಯಾನ್ಯುವಲ್ ಕೌಂಟರ್ ಮಾಡ್ಬೋದು. 12:30 2 ಮ್ಯಾನ್ಯುವಲ್ ಕೌಂಟರ್ ಮಾಡೋದು ನಾನು ಚೀಟಿ ಮಾಡಿ ಕೊಟ್ಬಿಟ್ಟು ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಬರ್ತಾರಲ್ಲ ಅದೇ ಕೌಂಟರಲ್ಲಿ ನೀವು ರಿಸಿಪ್ಟ್ ಮಾಡ್ಕೊಡ್ರಿ ಅಂತ ಹೇಳ್ತೀರಿ. ಸರ್ಟಿಫಿಕೇಟ್ ಏನಾದ್ರು ಯಾವ್ದಾರು ಅಂಗವಿಕಲದ್ದು ಬೇರೆ ಬೇರೆ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಬಂದಾಗ ಅದೇ ಕೌಂಟರಲ್ಲಿ ಅಲ್ಲಿ ಸರ್ ಅವ್ರದ್ದು ಅಷ್ಟೇ ಅಲ್ಲ, ಬೇರೆ ಯಾರೇ ಇದ್ರು ಕೂಡ ಈಗ ನಮ್ಮಂತವ್ರು ಬಂದು ಒಂದು ಸರ್ಟಿಫಿಕೇಟ್ ಬೇಕಂತ ಹೇಳಿ ಹೇಳಲಿಕ್ಕೆ ಬಂದಾಗ ಈ ಒಂದು ಪೊಲೀಸ್ ಇಲಾಖೆ ಆ ಕೌಂಟರ್ ಏನು ಸಪೋರ್ಟ್ ನಾನು ಅದನ್ನೇ ಹೇಳಿದ್ದೀನಿ ಎಲ್ಲರಿಗೂ ಕೌಂಟರ್ ಜಾಸ್ತಿ ಮಾಡ್ಬೇಕು ಅಂದ್ರೆ ಸಿಬ್ಬಂದಿ ಸ್ಯಾಲ್ರಿ ಹಾಕೊಡೋದು ಸರ್. ನೀವು ಅಲ್ಲೇ ಮಾಡಿ ಈಗ ಸರ್ಟಿಫಿಕೇಟ್ ತೊಗೊಳಕ್ ಬಂದವರು ಆರಾಮ್ ಕೂತ್ ಹೋಗ್ಬೇಕಾದ್ರೆ ಪೇಷಂಟ್ಗೆ ಜಲ್ದಿ ಕೊಡೋಣ ನೀವು ಸರ್ಟಿಫಿಕೇಟ್ ಖುಷಿ ಕಟ್ಕೊಂಡ್ಬರ್ಬಾರ್ದು ಅಂತ ಪೇಷಂಟ್ ಬಂದು ಕರೆಕ್ಟ್ ನಿನ್ನೆ ಸಾಫ್ಟ್ವೇರ್ ಚೇಂಜ್ ಆಗಿದೆ ಪೇಷಂಟ್ ಆಧಾರ್ ಕಾರ್ಡ್ ಸರ್ ನಿನ್ನೆ ನಾವು ರೆಫರ್ ಮಾಡಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಈ ಗ್ರೂಪ್ ನಾನು ಬಂದಿದ್ದೆ ಸರ್ ನಿಮಗೆಲ್ಲ ಭಾಳ ಇಷ್ಟಪಡ್ತೀನಿ. ಒಳ್ಳೆ ಏನಂತೀರಿ ಮೇಧಾವಿದಂತ ಏನಂತೀರಿ ಒಳ್ಳೆ ವ್ಯಕ್ತಿಗಳು ಇದ್ದಂಥ ಒಂದು ಗ್ರೂಪ್ ಇದೆ. ನೀವೇನೇ ಮಾಡಿದ್ರು ನಾನು ಏನು ನೀವು ಏನಾದರೂ ನಾನು ತಪ್ಪು ಪ್ರಶ್ನೆ ನಾನು ಸುಧಾರಣೆಗೋಸ್ಕರ ಮಾಡೋದು ನೀವೇ ನಿಮಗೋಸ್ಕರ ಮಾಡ್ತೇನೆ ಸಮಾಜಗೋಸ್ಕರ ಮಾಡ್ತಾ ಇದ್ದೀನಿ. ಪಾಸಿಟಿವ್ ತೊಗೋತೀನಿ ನಾನು ನೆಗೆಟಿವ್ ತೊಗೊಂಡ ಅದಾದ ಪ್ರಶ್ನೆ ಬರೋದಿಲ್ಲ. ನೀವೇನೇನಾದರೂ ಡೆಫಿನೆಟ್ಲಿ ಅಲ್ಲಿ ಟೇಕ್ ಪಾಸಿಟಿವ್. ಸೊ ಇದೆ ಈ ರೋಗಿಗಳ ದೃಷ್ಟಿಯಿಂದ ಡೆಫಿನೆಟ್ಲಿ ನಾನು ಇದೊಂದು ಹೇಳಪ್ಪ ಅಂತಂದರೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀವಿ. ನಾವು
ಪ್ರಶ್ನೆ ರಿಕ್ವೆಸ್ಟ್ ಮಾಡ್ತೀನಿ, ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆಗಳು ಒಳ್ಳೇದು ನಡೆದು ಏನು ಒಳ್ಳೇದಿಲ್ಲ ಕೆಟ್ಟದ್ದು ಡೆಫಿನೆಟ್ ಹೇಳಿ ಒಳ್ಳೇದು ನಡೀತಿ ಅನಿಸ್ತಂದ್ರೆ ಅದ್ರ ಬಗ್ಗೆ ಕೆಟ್ಟ ಪೋಸ್ಟ್ ಹಾಕ್ಬೇಡ್ರಿ ಅಂತ ಯಾಕೆ ಹೇಳುದಪ್ಪ ಅಂದ್ರೆ ನೀವೊಂದ್ಸಲ ಕೆಟ್ಟ ಪೋಸ್ಟ್ ಹಾಕ್ರಿ ಅಂತ ಯಾರಿಗೆ ತೊಂದರೆ ಆಗಿರ್ತದು ಜನ ನೋಡ್ತಾನೆ ಕೂಡಿ ಸರ್ಕಾರಿ ಆಸ್ಪತ್ರೆ ಹಿಂಗೆ ಇಟ್ಬೇಡ ಹೋಗಿ ಬರೋದು ಬಂದ್ ಮಾಡ್ತಾನೆ ಎಲ್ಲ ಹೋಗ್ತಾನೆ ಪ್ರೈವೇಟ್ ಯಾರಿಗೆ ಪ್ರಾಫಿಟ್ ಪೇಷಂಟ್ ಯಾರಿಗೆ ಲಾಭ ಅಂತ ಹೇಳ್ತೀನಿ ನಮಗೆ ಲಾಭ ನಮ್ಮ ಸಿಬ್ಬಂದಿಗಳಿಗೆ ಲಾಭ ಡಾಕ್ಟರ್ ಹೆಂಗೆ ಲಾಭ ಅಂತ ಹೇಳ್ತೀನಿ ಕೆಲಸ ಇಲ್ಲದ್ರೆ ಖಾಲಿ ಕೊಡ್ತಾರೆ ಆರಾಮ್ ಕೂತ್ಕೊಳ್ತಾರೆ ಸರ್ ಅವರು ಅದು ಖರೆ ಆರಾಮ್ ಕೂತ್ಕೊಳ್ತಾರೆ ಸ್ಯಾಲ್ರಿ 100 ಪೇಷಂಟ್ಗಳು ಸೇಮ್ ಸರ್ 10 ಪೇಷಂಟ್ಗಳು ಸೇಮ್ ಸರ್ ಎಲ್ಲಿ ಚೆನ್ನಾಗಿ ನಡೆದಿದ್ದು ಅಲ್ಲೇ ಹೇಳ್ತಾ ಇದ್ದಾರೆ ಇಲ್ಲಿ ಕೆಟ್ಟ ನಡೆದಿದ್ದಾರೆ ನಾನೇ ತಪ್ಪು ಮಾಡಿದ್ವಿ ದಯವಿಟ್ಟು ನನಗೂ ಹೇಳಿ ಇವ್ರು ತಪ್ಪು ಮಾಡಿದ್ವಿ ಡೆಫಿನೆಟ್ಲಿ ಸುಧಾರಿಸೋಣ ರೆಡಿ ಇದೆ ನಾನು ಬೇಕು ನಮ್ಗೆ ಕಾಣೋದಿಲ್ಲ ಏನು ಗೊತ್ತಾಗಿಲ್ಲ ಏನ್ ತಪ್ಪ ಹೇಳಿ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಎಲ್ಲೇ ಪೋಸ್ಟ್ ಹಾಕಿ ಅಂತೀವಿ ಡೆಫಿನೆಟ್ಲಿ ಕೂಡ ಬ್ಯಾಡ್ ಇಂಪ್ರೆಷನ್ ಅಫೆಕ್ಟ್ ಆಗ ಮತ್ತೆ ಹಳ್ಳಿ ಜನ ಬರೋದು ನೀವೇಂತೀವಿ ಒಳ್ಳೇದಾಗ್ಲಂತ ಹಾಕಿದ್ರೆ ಪೋಸ್ಟ್ ಒಳ್ಳೇದಾಗೋದಿಲ್ಲ ಕೆಟ್ಟದಾಗುತ್ತೆ ಏನೇನು ಆ ಪೋಸ್ಟ್ ನೋಡಿ ಹೊರಗೆ ಬಿಡ್ತಾರೆ ಅವರು ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡಿಸೋದಿಲ್ಲ ಸರ್ಕಾರಿ ದವಾಖಾನೆಗೆ ಬರೋದಿಲ್ಲ ಇಲ್ಲ ಸರ್ ಈ ಆಸ್ಪತ್ರೆ ಬೆಳೆಸಬೇಕು ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕು ಅನ್ನೋ ನಮ್ಮ ಒಂದು ಇದು ಇದೆ. That is our ಎಲ್ಲ ಸರ್ಕಾರ ಆಸ್ಪತ್ರೆ ಸೌಲಭ್ಯಗಳು ತಗೊಳ್ಳಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ನಿಮಗೆ ಇನ್ನೊಂದು ಭಾಳ ಸಿಹಿ ಸುದ್ದಿ ಆದ್ರಿ ಈ ಗ್ರೂಪಿಗೆಲ್ಲ ಮೆಡಿಕಲ್ ಕಾಲೇಜಿಗೆ ಬರೋಣ ಹೌದಾ ಮೆಡಿಕಲ್ ಕಾಲೇಜ್ ಬರ್ಬೋದು ಸರ್ಕಾರ ಯೋಚನೆ ಡೆಫಿನೆಟ್ಲಿ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸರ್ಕಾರಿ ಕಾಲೇಜ್ ಆಗ್ಬಿಟ್ಟಿದ್ದು ಎಲ್ಲ ಬಂದಿದ್ದು ಯಾರಿಗೆ ಬರುತ್ತೆ ಸರ್ MD/MS ಸೀಟ್ ಹೌದು MD/MS ಬಂದು ಹೌದು ಇದೇ ವರ್ಷ ಚಲೋ ಕರ್ನಾಟಕ ರಾಜ್ಯದಲ್ಲಿ 5 ನಮ್ಮದೊಂದು ಕೋಲಾರ ಮೈಸೂರು ದೆನ್ ತುಮಕೂರು KC ಜನರಲ್ 5 ಕಾಲೇಜುಗಳಿಗೆ ವಿದೌಟ್ ಎಪಿಎಸ್ ಡೈರೆಕ್ಟ್ MD ಸೀಟ್ ಬಿಗ್ ಕ್ಲಾಪ್ಸ್ ಆಲ್ ಎಫರ್ಟ್ ರಾಜಕಾರಣಿಗಳು ಎಲ್ಲ ಮಂತ್ರಿಗಳು ಡೆಫಿನೆಟ್ಲಿ ಎಫರ್ಟ್ ನಾವು ಸುಧಾರಣೆ ನೋಡಿ ಇನ್ಸ್ಪೆಕ್ಷನ್ ಕಮಿಟಿ ಬಂದು ಇನ್ಸ್ಪೆಕ್ಷನ್ ಹೋದಷ್ಟು ಬಂದಿದ್ರು ಹೋರಾಟ ಮಾಡೋಕ್ಕಿಂತ ಮುಂಚೆ ಬಂದು ಅವಾಗಿಂದ ಕಂಟಿನ್ಯೂ ಪ್ರಯತ್ನ ನಡೆದಿತ್ತು ನಮ್ಮದು ಪ್ರಯತ್ನ ನಡೆದು ಲಾಸ್ಟ್ ಟೈಮ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಫಿಲಿಯೇಷನ್ ಆಯಿತು ನಮ್ಮ ಈಗ ಜಿಲ್ಲಾ ಆಸ್ಪತ್ರೆ ಸ್ನಾತಕೋತ್ತರ ಪದವಿ ಕೇಂದ್ರ ಆಗ್ಬಿಟ್ಟಿದೆ ಬೋರ್ಡ್ ನೋಡಿರ್ಬೇಕು ಡಿಸ್ಟ್ರಿಕ್ಟ್ ಸರ್ಜನ್ ಕಂಪ ಡೈರೆಕ್ಟರ್ ಅಂತ ಸುಮ್ಮನೆ ಎಕ್ಸ್ಟ್ರಾ ಪೋಸ್ಟ್ ಕೊಟ್ಟಿದ್ದಾರೆ ಸೊ ಈ ಸಲ ನಮ್ಮ MSc ನಾವು ಸಿಕ್ತು ಅಂದರೆ ಡೈರೆಕ್ಟ್ಲಿ MSc ವಿದೌಟ್ MBBS ಸೊ ಮುಂದಿನ ವರ್ಷ ನಾವು 4 ಡಿಪಾರ್ಟ್ ಅಪ್ಲೈ ಮಾಡ್ತೀವಿ ಆರ್ಥೋಪೆಡಿಕ್ಸ್ ರೇಡಿಯಾಲಜಿ ಎಲ್ಲ ಅಪ್ಲೈ ಮಾಡ್ತೀವಿ 6 ಡಿಪಾರ್ಟ್ಮೆಂಟ್ಗೆ MD/MS ಸಿಗ್ತದೆ ಸೊ ಆಲ್ ನಿಮ್ಮದೇ ಎಫರ್ಟ್ ಇದೆ ನೀವು ಹೋರಾಟ ಮಾಡ್ತಾ ಇದ್ದೀರಿ ಅದು ಮುಟ್ಟಿರ್ಬೋದು ಪ್ಲಸ್ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು ಅಲ್ಲಿ ಆಸ್ಪತ್ರೆಗಳು ಚೆನ್ನಾಗಿ ನಡೀತಾ ಇದ್ದಾರೆ ಕೆಲವೊಂದು ಕ್ರೈಟೀರಿಯಾ ಇರೋದು ಎಷ್ಟು ಪೇಷಂಟ್ ಇರಬೇಕು ಎಷ್ಟು IPD ಇರಬೇಕು ಎಲ್ಲ ಕೇಸ್ಗಳು ಮಾಡ್ತಿರ್ಬೇಕು ಸಣ್ಣ ಪುಟ್ಟ ಕೇಸ್ ಮಾಡೋದು ಎಕ್ಸ್ಟ್ರಾ ಕೇಸ್ ಮಾಡಬೇಕು MD/MS ಕಲಿಯುವಂಥ ಆಪರೇಷನ್ ಮಾಡ್ತಿರ್ಬೇಕು 2 ವರ್ಷದಿಂದ ನಾವು ಪ್ರಯತ್ನ ಮಾಡಿ ಆಪ್ಥಾಲಜಿ ಯೂನಿಟ್ ಬೇರೆ ಮಾಡ್ತೀವಿ CSSD ಯೂನಿಟ್ ಬೇರೆ ಮಾಡ್ತೀವಿ MCH ಯೂನಿಟ್ ಆಯಿತು ಟ್ರಾಮಾ ಕೇರ್ ಆಯಿತು ಇವೆಲ್ಲ ಮಾಡೋದನ್ನ ಸ್ಟಡಿ ಮಾಡಿ ಡೈರೆಕ್ಟ್ಲಿ MS ಸೀಟ್ ಕೊಟ್ಟಿದ್ದಾರೆ ಸರ್ 4 ಸೀಟ್ ಸ್ಯಾಂಕ್ಷನ್ ಆಗಿದೆ ಮತ್ತು ಈಗ ಮತ್ತೊಂದು ಇನ್ಸ್ಪೆಕ್ಷನ್ ಡೆಲ್ಲಿಂದ ಬರ್ತೀವಿ ನೀವು ಕೊಟ್ಟರೆ 100% ನಾವು ಕೊಟ್ಟೆ ಕೊಡ್ತೀವಿ ಸೊ ನಿಮ್ಮ ಹೋರಾಟಕ್ಕೆ ಇನ್ನೊಂದು ಏನಪ್ಪ ಅಂದರೆ ಜಯ ಸಿಕ್ಕಿರಪ್ಪ ಅಂದರೆ ಡೈರೆಕ್ಟ್ಲಿ ನಮ್ಮ ಆಸ್ಪತ್ರೆ ಈಗ ಪೋಸ್ಟ್ ಮೆಡಿಕಲ್ ಕಾಲೇಜ್ ಬಂದೇ ಬರುತ್ತೆ ಬರ್ತದೆ ಸರ್ ಅದನ್ನು ಜಲ್ದಿ ಬರ್ತದೆ ಸರ್ ಅದು ವಿದಿನ್ 2 ಇಯರ್ಸ್ ಒಂದು 250 ಸೀಟ್ಸ್ ಅನೌನ್ಸ್ ಆಗುತ್ತೆ ದೊಡ್ಡ ಸಿಕ್ಬಿಟ್ಟದೆ ನಮ್ಗೆ ಮೊದಲು MBBS ಕೊಟ್ಟ ಮೇಲೆ 5 ವರ್ಷ ಆಮೇಲೆ MD ಕೊಡ್ತೀವಿ ಹೌದು ಡೈರೆಕ್ಟ್ಲಿ MD ಕೊಡ್ತೀವಿ ಅನುಕೂಲ ಈಗ ಕೇಳಕ್ಕೆ ಈಸಿ ಆಗಿಬಿಡ್ತೀವಿ MBBS ಆಗಿ ಸಿಗೋದಿಲ್ಲ DPR ದವರು ಯಾರು DPR ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ ಗೌರ್ಮೆಂಟ್ ಕಾಪಿ ಬಂದಿಲ್ಲ ಬಟ್ ಸಬ್ಮಿಟ್ ಮಾಡಿದ್ದಾರೆ ಅಂತ ಬಟ್ ಸರ್ಕಾರ ಇಲ್ಲ ನಾವು ನಮ್ಮ ಇದು ವೇದಿಕೆ ಹೋರಾಟ ಸಮಿತಿ ನಾವು ಕೇಳೋರು ದಿವಸ ಫಾಲೋ ಅಪ್ ಮಾಡ್ತಾ ಇದ್ವಿ DPR ಸಬ್ಮಿಟ್ ಮಾಡಿದ್ರೆ ಸುದ್ದಿ ಬಟ್ ನಮಗೆ ಸರ್ ವಾಲಂಟರಿ ಸರ್ವಿಸಸ್ ಏನು ಅವಕಾಶ ಮಾಡಿದ್ರು ಇಲ್ಲ ಇದು ನರ್ಸಿಂಗ್ ಕರೆದಿದ್ರೆ ಯಾಕೋ ನರ್ಸ್ ಸ್ಟಾಫಿಂಗ್ ಕರೆದಿದ್ರೆ ಏನು ಹೇಳೋದಿತ್ತು ಅವ್ರಿಗೆ ಫೋನ್ ಬಿಡ್ರಿ ಈಗ ಒಂದು ಸಾಲ ನಮ್ಮ ಇವರು ಭೋಗೇಶ್ ಸೊಲ್ಲಾಪುರ್ ಸರ್ ಹೇಳ್ತಾರಪ್ಪ ಅಂದ್ರೆ ಈಗ ಅವ್ರ ಅಬ್ಸರ್ವೇಷನ್ ನಮ್ಮ ಅಬ್ಸರ್ವೇಷನ್ ಏನಪ್ಪ ಅಂದ್ರೆ ಬಂದ ಪೇಷಂಟ್ಗಳಿಗೆ ಸಿಸ್ಟರ್ಗಳು ಚಲೋ ಮಾತಾಡ್ತಿದ್ದೆ ನಾ ಪ್ರತಿ ಮೀಟಿಂಗ್ನಾಗ ಹೇಳ್ತೀನಿ ನೀವು ಸೂಪರ್ವೈಸರ್ ನೀವು ಕೂಡ ಬಂದ ರೋಗಿಗಳಿಗೆ ನಾನು ಆ ಜಾಗದಾಗಿದ್ದರೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಬರ್ರಿ ಕೂಡ್ರಿ ಅವ್ರ ಹಂಗೊಂದು ಬಿಹೇವಿಯರ್ ಚೇಂಜಸ್ನ ಕಲಿಸಿ ಅಂತ ಒಂದು ರಿಕ್ವೆಸ್ಟ್ ಇದು ನಿಜವಾಗ್ಲೂ ಒಳ್ಳೇದಿದೆ ನೀವು ಕೂಡ ಎಲ್ಲ ಸ್ಟಾಫ್ಗಳಿಗೆ ಇದನ್ನು ಅವ್ರಿಗೆ ಮನವರಿಕೆ ಮಾಡೋದು ಎರಡೇ ಹೇಳಿದಪ್ಪ ಅಂದರೆ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ಭಾಳ ಮೊಬೈಲ್ ತೆಗೆದಿಲ್ಲ ಕೇಳಿ ಬಂದಮೇಲೆ ಅವ್ರಿಗೆ ಹೌದಾ ಸಿಸ್ಟರ್ಸ್ ನಾವು ಯಾಕೆ ಹೇಳ್ತಾ ಇದೀವಿ ಅಂತಂದರೆ ನಾವೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇಲ್ಲಿ ಒಂದು ಲೇಬರ್ ವಾರ್ಡಲ್ಲಿ ಒಬ್ಬಳು ತಾಯಿ ತಮ್ಮ ಮಗಳಿಗೋಸ್ಕರ ಅಲ್ಲಿ ಬರೆದಾಡ್ತಾ ಇದ್ಲು ನಾವು ಹೋಗಿದ್ವಿ ಆ್ಯಕ್ಚುಲಿ ಬೇರೆ ವಿಷಯಕ್ಕೆ ಬಂದಿದ್ವಿ ಇಲ್ಲಿ ನಾವು ಅಲ್ಲಿ ಹೋದಾಗ ಲೇಬರ್ ವಾರ್ಡ್ ಇರುವಂಥ ನಿಮ್ಮಂಥ ಸಿಸ್ಟರ್ಸು
ಒಂದು 5 ದಿವಸ ವೇಟ್ ಮಾಡಿದ್ರೆ ಅವಳೇನು ಸಾಯಂಗಿಲ್ಲ ಅಂತ ಈ ಒಂದು ಶಬ್ದ ಬಳಸಿದ್ಲು ಅವಳು ನರ್ಸು ಅಲ್ಲಿ ಸಿಟ್ ಅವರು ಹೊರಗಡೆ ಬಂದು ಸಾರಿ ಕೇಳೋರ್ಗೆ ಅವ್ರಿಗೆ ಬಿಡಲಿಲ್ಲ ನಾವು. ಅದು ಇದು ತಪ್ಪಲ್ಲ. ಸೊ ಅದು ತಪ್ಪು. ಆ ಥರ ನೀವು ಪೇಷಂಟ್ ಜೊತೆ ಯಾರು ಮಾತಾಡಬಾರ್ದು. ಪೇಷಂಟ್ ಏನ್ ಮಾತಾಡ್ತಾರೆ ರಿಕ್ವೆಸ್ಟ್. ಸರ್ ರಿಕ್ವೆಸ್ಟ್ ನಮ್ದು ಅದೇ ಯಾಕಂದ್ರೆ ಎಲ್ಲಾನು ಬಿಟ್ಟು ಅವ್ರು ಇಲ್ಲಿ ಜಿಲ್ಲಾ ಆಸ್ಪತ್ರೆ ಬರ್ತಾರೆ ಅಂತಂದ್ರೆ ಇಲ್ಲೊಂದು ಮಾನವೀಯತೆ ಅದ ಅಂತ ಅನ್ಕೋತಾರೆ. ಇಲ್ಲಿ ನೀವು ಇಲ್ಲಿ ಬಂದ್ಮೇಲೆ ಇಲ್ಲಿ ನೀವು ಆ ಥರ ಒಂದು ಅಮಾನ್ಯವಾಗಿ ಒಂದು ನಡ್ಕೊಂಡ್ರೆ ಸರಿ ಇರಂಗಿಲ್ಲ. ಪೇಷಂಟ್ಗೆ ಪಾಪ ಭಾಳ ಹತ್ರ ಅವ್ರು ಪೇಷಂಟ್ಸು ಭಾಳ ನೂರಕ್ಕೂ ಸತ್ಯ ಇದೆ. ನಾನು ಹೇಳೋದಂದೆ, ನಾನು ಬೇರೆ ಆಸ್ಪತ್ರೆ ತೋರ್ಸಕ್ ಎಲ್ಲರೂ ನಾನು ನೋಡ್ರಿ ಪ್ರೀತಿಯಿಂದ ನಾನು ಒಬ್ಬನೇ ಮಾತಾಡೋದು ಬೇಡ. ಪ್ರತಿ ಸ್ಟಾಫ್ ಪ್ರತಿ ಕ್ಲಾಸ್ ಸಹಿತ ಮಾತಾಡಬೇಕು. ಆ ರೋಗಿಗೆ ಅರ್ಧ ರೋಗ ಎಲ್ಲ ಕಡಿಮೆ ಆಗುತ್ತೆ. ಡೆಫಿನೆಟ್ಲಿ ಸರ್. ಅದಕ್ಕೆ ಬಂದಂಥವ್ರು ಎಷ್ಟು ಸಲ ಹೇಳ್ತೀನಿ, ಬಂದಂಥ ರೋಗಿಗಳಾಗಲಿ ಅಂತ ಹೇಳಿ ನಾನು ದೇವರ ಸ್ವಲ್ಪ ರೋಗ ಬಂದಿರ್ತಾರೆ ಸರ್. ನೋಡಿ, ಒಬ್ರಿಬ್ರು ತಪ್ಪು ಮಾಡಿದ್ರೆ ಇಡೀ ಜಿಲ್ಲಾ ಆಸ್ಪತ್ರೆ ಕೆಟ್ಟ ಹೆಸರು ಬರ್ತದೆ. ಮತ್ತು ನಮ್ಮ ಡಿ ಎಸ್ ಸಾಹೇಬ್ರಿಗೆ ಯಾಕೆ ಬರೋದು ಇದು ರೆಸ್ಪಾನ್ಸಿಬಲ್ ಅವರೇ ಇರ್ತಾರೆ. ಅವ್ರಿಗೆ ಕೆಟ್ಟ ಹೆಸರು ಬರೋದು, ನೀವೇನೋ ತಪ್ಪು ನನಗೆ ಬರೋದು, ಅವ್ರಿಗೆ ಬರೋದು ರೆಸ್ಪಾನ್ಸಿಬಲ್. ನಾನು ಹೇಳಿದೆ ನೀವು ಜವಾಬ್ದಾರಿ ಅವರೇ ಆಗ್ತಾರೆ. ನಂಬರ್ ಎಲ್ಲರ ಕಡೆ ಮೇಡಮ್, ಈ ಸಲ ಆ ಸಲ ಯಾರೇ ಮಾಡಿದ್ರೆ ಅವ್ರದ್ದು ವಿಡಿಯೋ ಫೋಟೋ ಮಾಡ್ಕೊಂಡ್ಬಿಡ್ರಿ, ಸರಿ ತೋರಿಸ್ಬಿಡು. ನನ್ನ ನಂಬರ್ ಎಲ್ಲರೂ ಕೂಡ ಇದೆ, ನಿಮ್ಗೆ ಬೇಕಾದ್ರೆ ಕೊಡ್ತೀನಿ. ನೀವು 24 hours ಫೋನ್ ಹಚ್ಚಿ ಫೋನ್ ಎದ್ದಿಲ್ಲ ಅಂತ ಹೇಳಿ ಸರ್. ಇನ್ನೊಂದ್ರಿ ಬೆಡ್ಶೀಟ್ ಹಂಗೆ ಇರ್ತಾವ್ರು, ಚೇಂಜ್ ಮಾಡಂಗಿಲ್ಲ. ಹೆಂಗ್ರಿ ಅದೇ ಹೇಳಿ ಸರಿ. ಬೆಡ್ಶೀಟ್ಗಳು ಅಲ್ಲೇ ಇರ್ತಾವ್ರು. ಮೊದಲು ಪೇಷಂಟ್ ಆದ್ರು ಅಲ್ಲೇ ಪೇಷಂಟ್ ತೆಗಿಯಂಗಿಲ್ಲ. 1:2 ಬೆಡ್ಶೀಟ್ ಇದೆ, 1:5 ಬೆಡ್ಶೀಟ್ ಕೊಡ್ತೀನಿ. ನೀವು ಬರ್ಬೇಕಾದ್ರೆ ಅವು ಬೆಡ್ಶೀಟ್ ಇದಾವೆ, ಎಷ್ಟು ಪೇಷಂಟ್ ಆಗುತ್ತೆ ಹಂಗದ ಅದು ಅಡ್ರೆಸ್ ಮಾಡಿ ನಾವು ಸಾಹಿತ್ಯಗಳೇ ಇಲ್ಲಿ ದಿಗದು ಮಾಡಬಾರ್ದು. ರಶ್ ಆಗ್ಬಾರ್ದು. ಇದು ಬೇರೆ ಇದು ಬೇರೆ ಇದೆಲ್ಲ ಆಕರ್ಷಿತ ಪಡಿಸಿ ಇದು ರಶ್ ಆದ್ರೂ ಸತ್ಯ ಇಲ್ಲೆಲ್ಲ ಹೊರಗೆ ಮಾನ್ಯ ಶ್ರೀ ಶಿವಾನಂದ ಮಾಸ್ತಿ ಸಾಹೇಬರು ಜಿಲ್ಲಾ ಸಚಿವರು ಅವರಿಗೆ ಬಗ್ಗೆ ಎಲ್ಲ ಬೇಡಿಕೆಗಳನ್ನು ತರ್ತಾ ಇದ್ವಿ. ನಾನು ಡೀಟೇಲ್ಡ್ ಏನು ಓದಕ್ಕೆ ಹೋಗಲ್ಲ, ಬೇಡಿಕೆಗಳಷ್ಟೇ ಓದ್ತೀನಿ. ಸೊ ಬೇಡಿಕೆಗಳಂದರೆ ಕೂಡಲೇ ಅವಶ್ಯಕವಿರುವಷ್ಟು ಕೌಂಟರ್ಗಳನ್ನು ಹೆಚ್ಚಿಸಬೇಕು. ಎರಡನೇದು ಎಲ್ಲ ರೋಗಿಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಗಳನ್ನು ಆಸ್ಪತ್ರೆಗಳಲ್ಲೇ ಮಾಡುವಂತಾಗಬೇಕು. ಮೂರನೇದು ಜಿಲ್ಲಾ ಆಸ್ಪತ್ರೆಯಲ್ಲಿ ಔಷಧಿಗಳನ್ನು ಉಚಿತವಾಗಿ ಆಸ್ಪತ್ರೆಗಳಲ್ಲೇ ಕೊಡುವಂತಾಗಬೇಕು. ಚೀಟಿ ಪಡೆಯುವಾಗ ಸರದಿ ಸಾಲಿನಲ್ಲಿ ನಿಂತವರಿಗೆ ನೆರಳಿನ ವ್ಯವಸ್ಥೆ ಮಾಡಬೇಕು. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ತೋರಿಸಲು ಬಂದಾಗ ಪ್ರತ್ಯೇಕ ಕೌಂಟರ್ ಮಾಡಬೇಕು. ಆಮೇಲೆ ಪಾರ್ಕಿಂಗ್ ಪದ್ಧತಿಯನ್ನು ರದ್ದುಗೊಳಿಸಬೇಕು. ಮತ್ತೆ ಬೆಡ್ಶೀಟ್ಗಳನ್ನು ಚೇಂಜ್ ಮಾಡ್ಬೇಕು ಹೇಳ್ರಿ. ಬೆಡ್ಶೀಟ್ ಇಷ್ಟು ಪ್ರಮುಖ ಬೇಡಿಕೆಗಳಿದೆ. ನಾವು ಅವ್ರು ಕೂಡಲೇ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಸಮಿತಿಯಿಂದ ನಾವು ಇವತ್ತು ಎಲ್ಲರ ಪರವಾಗಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇದನ್ನ ತೆಗೆದು ಹೊರಗಡೆ ಚೀಟಿ ಕೊಡೋದನ್ನು ಸ್ವಲ್ಪ ನಮ್ಮ ಆಸ್ಪತ್ರೆಯಲ್ಲಿ ಯಾವತ್ರಿ ಅವ್ರದ್ದೇನು ಕೇಳ್ಕೊಂಡು ನಮ್ಮ ಹುಡುಗ ಕಾಲು ಮುಗಿತ್ತು. ಆಟೋ ಒಳಗೆ ಯಾವ ಸಂಡಾಸ್ ರೂಮ್ ಯಾವ ಇತ್ತು ಭಾಳ ಹಿಂಸೆ ಆಗೈತೆ. ಕುಂಡ್ಲಾಕ್ ಮಕ್ಕಳು ಕಾಲೇ ಮುಗಿದು ಹ್ಯಾಂಗ್ ಸಂಡಾಸ್ ಮಾಡ್ಬಿಡ್ತೀವಿ. ಅವು ದೊಡ್ಡ ಮಾಡ್ಬೇಕು. ಅವು ಏನಿಲ್ಲ ಕಮೋಡ ವ್ಯವಸ್ಥೆ ಮಾಡಿ ಮಾಡಿಲ್ಲ. ಹಂಗ ಅದಾವ್ರೆ ಹಂಗೆ ಮಾಡಿಲ್ಲ. 15 ದಿವಸ ಹಿಂದೆ ಈಗ ಮನೆ ನೋಡ್ರಿ ನಡೀಲಿ. ಅಲ್ಲಿ ಈಗ ಹೋಗಿ ನೋಡ್ತಾರೆ ಅಲ್ಲಿ ಸಂಡಾಸ್ ವ್ಯವಸ್ಥೆ ಐತಿ, ಕುಂದ್ರಲಿಲ್ಲ ವೆಸ್ಟರ್ನ್ ಸ್ಟೈಲ್ ಮಾಡಿದಾರಂತೆ, ನೋಡೋಣ. ಸರ್ आपका क्या बोलो? ಹಾಂ ಹಾಂ ಆಗುತ್ತೆ ನಮಗೆ. ಸಪ್ರೇಟ್ ಕ್ಯೂ ಸರ್, ವಯಸ್ಕರಿಗೆ ಸಪ್ರೇಟ್ ಕ್ಯೂ ಅಂತೆ. ಓಕೆ, ತೋರಿಸ್ತಾರೆ. ಬನ್ನಿ ಮನೆ ಕೊಡಿ. ಸ್ವಲ್ಪ ದಾರಿ ಬಿಟ್ಟು ನಿಂದ್ರೆ ಸರಿ ಅದಾರಂದು. ನೋಡಿ ಸರ್, ಇಷ್ಟು ಮಾಡು ತಾಯಿ ಬರ್ತದೆ, ಬೇರೆ ಮಾಡಿ ಸರಿ ಸ್ವಲ್ಪ ದಾರಿ ಬಿಡ್ರಿ. ಹಾಸ್ಪಿಟಲ್
ಎಂಟು ಕೌಂಟ್ರ್ ಇದು ಹಾಸ್ಪಿಟ್ಲ್ ಕಡೆ ಎಂಟು ಕೌಂಟ್ರ್ ಇದು ಇಲ್ಲೇ ಬಂದವ್ರು ನೋಡ್ರಿ ಎಲ್ಲಾರು ಕೌಂಟ್ರ್ ಎಂಟು ಬೇರೆ ಕಡೆ ಹೆಂಗ್ ಬರಕೈತೆ ಪೇಷಂಟ್ ಜೊತೆ ಬಂದವ್ರು ಹೊರಗೆ ನಿಂದಿರ್ಬೇಕು ಇಲ್ಲ ಒಬ್ರು ಯಾರು ನಿಂದಿರ್ಬೇಕು ಇಲ್ಲ ಎಲ್ಲ ಕರೆಕ್ಟ್ ಸಿಗ್ಲಾಕತ್ತಾರ ಎಲ್ಲ ಇಲ್ಲಿ ಚೀಟಿ ಗಿಟಿ ಎಲ್ಲ ಕರೆಕ್ಟ್ ಅದ ಏನೇ ಸಮಸ್ಯೆ ಅದ ಏನಿದ್ರೆ ಹೇಳ್ರಿ ಯಾಕೆ ನಿಮ್ಗೋಸ್ಕರ ಬಂದೀವಿ ಇಲ್ಲಿ ಏನಾರ ಸಮಸ್ಯೆ ಇದ್ರೆ ಹೇಳ್ರಿ ಇಲ್ಲಿ ಚೀಟಿ ಸಿಗಲಾಗ್ಯದ ನೀನೇ ಚೀಟಿ ಸಿಗಲಾಗಿದೆ ಅಥವಾ ವಾಪಸ್ ಹೋಗ್ಯಾರ ಭಾಳ ಮಂದಿ ಎಷ್ಟೊತ್ತಾಯ್ತ್ರಿ ಬಂದು ಎಷ್ಟೊತ್ತಾಯ್ತ್ರಿ ಬಂದು ಹಾಂ ಎಮರ್ಜೆನ್ಸಿ ಪೇಷಂಟ್ ಏನಾಗಿದ್ರಿ ಆಗಂಗಿಲ್ಲ ಏನಾಗಿದ್ರಿ ಮತ್ತೆ ಕ್ಯಾಜುವಲ್ಟಿಗೆ ಹೋಗ್ರಲ್ಲ ಅಲ್ಲಿ ಹೋಗೋಣ ಇಲ್ಲಿ ಹೋಗ್ತಾರ ಇಲ್ಲಿ ಚಿಂತೆ ಇಲ್ಲಿ ಹೋಗೋಣ ಅಲ್ಲಿ ಹಾಂ ಅದಕ್ಕೆ ನಮ್ಗೆ ಏನಿಲ್ಲ ಬರೀ ನಮ್ಗೆ ಎಮರ್ಜೆನ್ಸಿ ವ್ಯವಸ್ಥೆ ಅಂತ ಈಗ ತಾಸು 2 ತಾಸು ನಿಂತಾರ ಅವ್ರಿಗೆ ಮಳೆ ಸಿಕ್ಕಿಲ್ಲ 2 ತಾಸು ಗಟ್ಟಲೆ ಹೆಂಗ್ ನಿಂದ್ರಾಕ ವಯಸ್ಸಾದವ್ರಿಗೆ 70-80 ವರ್ಷ ಇರ್ತಾವು ಹೆಂಗ್ ನಿಂದ್ರಾಕ ಸಾಧ್ಯ ಇಲ್ಲ ಇಲ್ಲಿ ಯಾರು ಪೇಷಂಟ್ ಮತ್ತೆ ಅವ್ರ ಜೊತೆ ಬಂದವ್ರು ಎಲ್ಲರೂ ನಿಂತಾರೆ ಹೆಂಗ ಪೇಷಂಟು ಮತ್ತೆ ಅವ್ರ ಜೊತೆ ಬಂದವ್ರು ಎಲ್ಲ ನಿಂತಾರೆ ರಶ್ ಆಗ್ಬಿಡ್ತದೆ ಇಲ್ಲಿ ಒಬ್ಬರು ನಿಂದರಿ ನಿಮ್ಮ ಕಡೆ ಪೇಷಂಟ್ ಕಡೆ ಒಬ್ಬರು ನಿಂದರಿ ಅಂದ್ರೆ ರಶ್ ಆಗಂಗಿಲ್ಲ ಎಲ್ಲರೂ ಇಲ್ಲೇ ನಿಂತಾರೆ ರಶ್ ಆಗ್ಬಿಡ್ತದೆ ಅದೇ ಒಬ್ಬರೇ ಇದ್ರೆ ಓಕೆ ಏನು ತೊಂದರೆ ಇಲ್ಲ ಹಾಂ ಪೇಷಂಟ್ ಓಕೆ ಪೇಷಂಟ್ ಏನು ಮಾಡಾತಾರ ಪೇಷಂಟ್ ನಿಂದ್ರಾಕ ಅವ್ರ ಜೊತೆ ಬಂದವರು ನಿಂದ್ರಾಗತ್ತಾರ ಹಿಂಗೆ ಏನಾಗ್ಬಿಟ್ರೆ ರಶ್ ಆಗ್ಬಿಡ್ತದೆ ಹೌದಾ ಅದು ಆಗಬಾರ್ದು ಅನ್ನೋದು ಅದಕ್ಕೆ ಮುಂಚೆ ಇಲ್ಲೊಂದು ವ್ಯವಸ್ಥೆ ಮಾಡೋದು ಸರ್ ಒಬ್ರು ಪೇಷಂಟ್ ಅದಾರ ಸರ್ ಒಬ್ರು ಪೇಷಂಟ್ ಅದಾರ ಇವ್ರದ್ದು ಸರ್ ಎಮರ್ಜೆನ್ಸಿ ಆಯ್ತು ಸರ್ ಇವ್ರದ್ದು ಎಮರ್ಜೆನ್ಸಿ ಅಂತ ಇಮಿಡಿಯೇಟ್ ಇದು ಚೀಟಿ ಮಾಡ್ಕೊಂಡ್ ಬಂದಾರ ಒನ್ ನಂಬರ್ ಕೌಂಟರ್ ಎಮರ್ಜೆನ್ಸಿ 1 ನಂಬರ್ ಆಯ್ತು ನೋಡ್ರಿ ಎಮರ್ಜೆನ್ಸಿ ಅಂತ 1 ನಂಬರ್ ಹೋಗಮ್ಮ ಅಲ್ಲಿ ಅಮ್ಮ 1 ನಂಬರ್ 1 ನಂಬರ್ ಕೌಂಟ್ರ್ ಹೋಗು जाओ 1 नंबर वार्ड पे हाँ ಈಚೆ हाँ ಏ ಹೋರಿ ಅದು ಚೇಂಜ್ 2 ದಿನ ಆಯ್ತು ಹೊಸ ವೆಬ್ಸೈಟ್ ಮಾಡಿ ಅಲ್ಲ ಇನ್ನೊಂದು 2 ನಾವೇ ಸ್ಕ್ಯಾನ್ ಮಾಡ್ತಿದ್ದೇವೆ ಅದು ಅದು ಸ್ಕ್ಯಾನ್ ಮಾಡ್ತೀವಿ ಅದು ಸ್ಟಾರ್ಟ್ ಆಗುತ್ತೆ ಆಮೇಲೆ ನಂಬರ್ ಬೇರೆ ಇಲ್ಲಿ ಒಳಗೆ ಬರೋದು ಬೇರೆ ಅದರ ಸಮಸ್ಯೆ ಈಗ ನಾವು ಕೆಲವು ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿದ್ವಿ ಇದು 1 ನಂಬರ್ ಇರ್ತಿದ್ವಿ ಈ 1 ನಂಬರ್ ಶಿಫ್ಟ್ ಆಗಿದೆ ಈ ಒಂದು ತಿಂಗಳಿಗೆ ಎಲ್ಲ ನಂಬರ್ ಕರೆಕ್ಟ್ ಆಗುತ್ತೆ ಕರೆಕ್ಟ್ ನಂಬರ್ ಕೊಡ್ತೀವಿ ಈ ಸದ್ಯ ನಂಬರ್ ಕೊಟ್ಟು ಬಂದರೆ ಮತ್ತೆ ಚೇಂಜ್ ಆಗ್ತಿಲ್ಲ ಆಫ್ತಾಲಜಿ ಬೇರೆ ಮಾಡಿ ಸ್ವಲ್ಪ ಏನೋ ಓದಿರ್ತಕ್ಕಂಥವ್ರು ಬರ್ತಾರೆ ಸರ್ ಈಗ ಅನಕ್ಷರಸ್ಥೆ ಹೆಚ್ಚು ಬರೋದಾಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ಅದಕ್ಕೆ ರಿಸರ್ಚ್ ಆಮೇಲೆ ಎಷ್ಟು ಜನ ಬಂದು ನನ್ನನ್ನೇ ಕೇಳಿದ್ರು ಇಲ್ಲಿ ವಿಡಿಯೋ ತೋರಿಸ್ತಾರೆ ಸರ್ ಅವ್ರು ಈಗ ಪಾರ್ಕಿಂಗ್ ನಿಗದಿ ಪ್ಲೇಸಲ್ಲಿ ಹೇಳ್ಬಿಡ್ರಿ ಇಲ್ಲಿ ಹೇಳ್ರಿ ಈ ಪ್ರಮೈಸಲ್ಲಿ ಎಲ್ಲಿ ಹಚ್ಚಿರಿ ನಂದೇ ಅಂತ ನೋಡ್ರಿ ಇಲ್ಲಿಂದ ಇಲ್ಲಿ ಮಟ್ಟ ಇಲ್ಲಿ ಹಚ್ಚ ಕೊಡ್ಲಿಲ್ಲ ಆ ಪ್ರಮೈಸಲ್ಲಿ ಬೇಕಾದಲ್ಲಿ ಹಚ್ಚಬರ್ರಿ ನಿಮಗೆ ಪಾರ್ಕಿಂಗ್ ಅಮೌಂಟ್ ಕೊಡಬೇಕಂತ ಚೀಟಿ ತೊಗೊಂಡು ಅಲ್ಲಿ ತನಕ ಹೊರಗೆ ಹಚ್ಚಿಲ್ಲ ಅದು ಹೇಳ್ತಾರೆ ರದ್ದೆ ಮಾಡಿಬಿಡ್ರಿ ಸರ್ ಇಲ್ಲ ಅದು ಪಾರ್ಕಿಂಗ್ ರದ್ದೆ ಮಾಡತ್ ಹೇಳಿವ್ರಿ ಅದು ಪಾರ್ಕಿಂಗ್ ರದ್ದೆ ಮಾಡತ್ ಹೇಳಿವಿ ರದ್ದೆ ಮಾಡ ರೊಕ್ಕ ತಗೊಳ್ತಾ ಹೇಳ್ತಾರೆ ಈ ಬಗ್ಗೆ ಸವಿಸ್ತರವಾಗಿ ಡಿಸ್ಕಷನ್ ಆಯಿತು ನೀವು ಬರೋಕ್ಕಿಂತ ಮುಂಚೆ ಆಗ್ಯದ ಹೇಳಿದ್ ರದ್ದೆ ಮಾಡತ್ತೆ ಮನೆಗೆ ಕೊಟ್ಟಿವಿ ನಮಗಲ್ಲ ಸರ್ ನಿಮ್ಗೆ ಹೋಗ್ತದೆ ಬೇಕಾಗಿಲ್ರಿ ಸರ್ ನಮ್ಮ ಸರ್ಕಾರಕ್ಕೆ ಅಲ್ಲ ಅದು ಹೇಳಿ ಮನವಿದ ಕೊಟ್ಟೆ ಬಿಟ್ಟಿವಿ ರದ್ದು ಮಾಡ್ರಿ ಅಂತ ಹೇಳಿ ಪಾರ್ಕಿಂಗ್ ಸರ್ ಸ್ವಲ್ಪ ರಿಫಾರ್ಮ್ಸ್ ಆಗಬೇಕು ಅಂದ್ರೆ ಸ್ವಲ್ಪ ಇದು ಕಷ್ಟಪಡಬೇಕು ಆಮೇಲೆ ಈ ಥರ ಮಾಡೋದ್ರಿಂದ ಗಾಡಿ ಹೆಚ್ಚು ಬಂದ್ ಮಾಡೋದು ಆಂಬುಲೆನ್ಸ್ ಈಸಿ ಬರ್ತೀವಿ ಪೇಷಂಟ್ಗೆ ಈಸಿ ಹೋಗೋದಾಗಿತ್ತು ಸ್ವಚ್ಛ ಆಗಿತ್ತು ನೀವು ಪಾರ್ಕಿಂಗ್ ಮಾಡೋದ್ರ ಉದ್ದೇಶ ಏನಪ್ಪ ಅಂತಂದರೆ ಈಗ ಬಡವ್ರು ಯಾರೂ ಗಾಡಿ ತುಂಬ ಬರೋದು ಪಾರ್ಕಿಂಗ್ ಅಂತ ಹೇಳಿ ಇಲ್ಲೊಂದು ಮಾಡ್ರಿ ಅಲ್ಲೊಂದು ಮಾಡ್ರಿ ಅವ್ ಎಲ್ಲಿ ಹಚ್ಚಬೇಡ ಅವರು ಟೆಂಡರ್ ಕರೆದಿ ಈಗ ನಾವು 10 ಮಿನಿಟ್ ಬಂದು ಹೋಗ್ತೀವಿ ಅಂದ್ರೆ ಅದಕ್ಕೆ ₹10 ಕೊಡಬೇಕಂತ ಸರ್ ಹೇಳ್ದಕ್ಕೆ ಆಮೇಲೆ ನಾನು ಮಾತು ಕೇಳ್ತೀನಿ ಈ 5 ರೂಪೀಸ್ ಕೊಡ್ತೀರಿಲ್ಲ ₹10 ಸರ್ ₹10 ಈ ಏನು ಕೊಡ್ತಿರಲಿಲ್ಲ 10 ರೂಪೀಸ್ ಇಲ್ಲ ಲಿಮಿಟ್ ಏನಾಗಿದೆ ₹5
ಅದು 2 ವೀಲರ್ 5 rupees, 4 wheeler 10 ಸರ್ rupees. 10 ರೂಪಾಯಿ ಹೇಳ್ತಾರೆ ಸರ್ ಅವ್ರು. ನಾನೇ ಸರ್ 2 ವೀಲರ್ 10 ರೂಪಾಯಿ ತಗೋತಾರೆ 2 ವೀಲರ್ 10 ರೂಪಾಯಿ ಅಲ್ಲ ಅದು ಕ್ಯಾನ್ಸಲ್ ಮಾಡಿಬಿಡ್ರಿ ನಿಮಗೆ ಅವಶ್ಯಕತೆ ಇದ್ರೆ ಅದೇ ಅದೇ ಗಾಡಿಗಳು ನೋಡ್ಕೊಳ್ಳೋದು ಇನ್ನೊಬ್ರು ಕೆಲಸ ಮಾಡ್ಕೊಳ್ಳೋದು ಹೇಳಿ ಅವ್ರು ಬರೀರಿ ಲೆಟರಲ್ಲಿ. ಆದ್ರೆ ನೀವು ಟೆಂಡರ್ ಕೊಟ್ಟು ಅವರು ಕೆಲಸ ಮಾಡೋದು ಅವ್ರು ದುಡ್ಡು ಕೊಡೋದು ಅದು ಬೇಡ. ಟೆಂಡರ್ ಅವಶ್ಯಕತೆ ಏನು? ಮತ್ತೆ ಅವರು ವಿರುದ್ಧ ಎಲ್ಲರೂ ಸರ್ಕಾರ ಬರೋದು ಹೆಂಗ್ರಿ? ನೀವು ನೇಮಕಾತಿ ಮಾಡ್ಕೊಂಡು ಅಲ್ಲಿ ತಗೊಂಡು ಕೆಲಸಕ್ಕೆ ಕೊಡ್ರಿ ಬೇರೆಯವ್ರಿಗೆ. ಆ ಟೆಂಡರ್ ಪಾರ್ಕಿಂಗ್ ನೋಡ್ಕೊಳ್ಳೋಕೆ ಸ್ಟಾಫ್ ಇರೋದಿಲ್ಲ ನಮ್ಮ ಕಡೆ. ನಮ್ಮ ಸ್ಟಾಫಲ್ಲಿ ಕಳಿಸ್ಬೇಕು ಹೊರಗಡೆ. ಈ ಮಾಡೋದ್ರಿಂದ ಯಾರು ಅನ್ನೆಸರಿ ಗಾಡಿ ಹಚ್ಚೋದು ಗಾಡಿ ಸರ್ ಯಾವಾಗಲೂ ರೊಕ್ಕ ಇರಂಗಿಲ್ಲ, ಬರೀ ರೊಕ್ಕ ಕೊಡೋದಿಲ್ಲ ಸಮಸ್ಯೆ ಐತಿ. ಟೆಂಡರ್ ಪಾರ್ಲರ್ಗಿಂತಲೂ ಒಟ್ಟು ಟೆಂಡರ್ ರದ್ದು ಮಾಡಿಬಿಡಿ, ಟೆಂಡರ್ ರದ್ದು ಮಾಡಿಬಿಡಿ. ಎಲ್ಲ ಹಾಸ್ಪಿಟಲ್ ಒಂದು ಸರ್ ನಾವು ದೊಡ್ಡ ಸ್ಟೇಟ್ಮೆಂಟ್ ಫೈನಲ್ ಸ್ಟೇಟ್ಮೆಂಟ್ ಸರ್ ಅದು ಸಿವಿಲ್ ಹಾಸ್ಪಿಟಲ್ ಎಲ್ಲಿ ಪಾರ್ಕಿಂಗ್ ಇಲ್ಲ. ವಿಚಾರ ಮಾಡಿ ಜೋಡಿ ಮಾತಾಡ್ತೇವೆ. ಆಮೇಲೆ ಸರ್ ಫೈನಲ್ ಸ್ಟೇಟ್ಮೆಂಟ್ ಒಂದು ಸರ್ ತೊಗೊಂಬಿಡೋನು. ಯಾಕೆ ಇಲ್ಲಿ ಇವತ್ತು ಬಂದಿದ್ದ ಉದ್ದೇಶ ಏನು, ಏನೇನು ಡಿಸ್ಕಸ್ ಮಾಡಿದ್ವಿ ಸರ್ದು ಏನೇನು ಸ್ವಲ್ಪ ಅದೊಂದು ಸ್ವಲ್ಪ ಇದು ಮಾಡಿ ಒಂದು ಸ್ವಲ್ಪ ಮುಂದೆ ಬರ್ರಿ ಸರ್. ಇಲ್ಲ 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 ನಾನು ಹೇಳ್ಬಿಡ್ತೀನಿ ಇಲ್ಲಿ ಬರುವಂಥ ಟ್ರೀಟ್ಮೆಂಟ್ ಆಗಲಿ, ಇಲ್ಲಿ ಬರುವಂಥ ರೋಗಿಗಳಿಗೆ ಒಳ್ಳೆಯ ಸೇವೆ ಕೊಡೋದಾಗಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದೂ ಕೂಡ ಪ್ರಯತ್ನ ಮಾಡ್ತೀವಿ. ಮೊದಲೇ ಹೇಳಿದವರು ಕೂಡಲೇ ಅವಶ್ಯ ಕೌಂಟರ್ಗಳು ಜಾಸ್ತಿ ಮಾಡಂತ. ಮುಂಚೆ 3 ಕೌಂಟರ್ಗಳಿದ್ದು ನಾವು 8 ಕೌಂಟರ್ಗೆ ಜಾಸ್ತಿ ಮಾಡಿದ್ವಿ. ಈಗ ಸೆಂಟ್ರಲೈಸ್ ಕೌಂಟರ್ ಮಾಡಿದ್ವಿ. ಅದು ಶಾಸಕರ ನಿಧಿಯಿಂದ ಒಂದು ಹೊಸ ಬಿಲ್ಡಿಂಗ್ ಮಾಡಿ ಅಲ್ಲಿ ಮಾಡೋದಕ್ಕೋಸ್ಕರ ಪ್ರತಿ ಸೋಮವಾರ ಬುಧವಾರ ಸ್ವಲ್ಪ ರಶ್ ಆಗುತ್ತೆ. ಅದಕ್ಕೆ ಕೌಂಟರ್ ಮಾಡಿದ್ವಿ. ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಆಮೇಲೆ ತಾಯಿ ಮಕ್ಕಳಿಗೆ ಬೇರೆ ಬೇರೆ ವ್ಯವಸ್ಥೆ ಮಾಡಿದ್ವಿ. ಸ್ವಲ್ಪ ಇದು ಸ್ಟಿಮ್ಯುಲೇಟ್ ಆಗಿ ಟೈಮ್ ತೆಗೋಕ್ಕೂ ಸರಿಯಾಗುತ್ತೆ. ಎರಡನೇದು ಹೇಳಿದ ರೋಗಗಳಿಗೆ ಸಂಬಂಧ ಪರೀಕ್ಷೆಗಳು ಇಲ್ಲೇ ಮಾಡುವಂಥ ಆಗುತ್ತೆ. ನಮ್ಮ IPHL ಲ್ಯಾಬ್ರೇಟರಿ ಇದೆ. ಆಲ್ಮೋಸ್ಟ್ ಮುಂಚೆ 70 to 80 ಟೆಸ್ಟ್ ಆಗ್ತಿದ್ವಿ. ಈ 134 ಟೆಸ್ಟ್ಗಳನ್ನು ಸಂಪೂರ್ಣವಾಗಿ ಇಲ್ಲೇ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಯಾವುದೂ ಇಲ್ಲ. ಹಂಗೇನಾದರೂ ಬೇರೆ ಟೆಸ್ಟು ಕೂಡ ಇದ್ದರೂ ಕೂಡ ನಮಗೆ ದಯವಿಟ್ಟು ಅಪ್ರೋಚ್ ಆದರೆ ಮಾಡಲಾರ ಟೆಸ್ಟ್ ಕೂಡ ನಾವು MOA ಮುಖಾಂತರ ಮಾಡಿಸ್ಕೊಡ್ತೀವಿ. ಔಷಧಗಳ ಬಗ್ಗೆ ನಮ್ಮ ಆಸ್ಪತ್ರೆಗೆ ಯಾವ ತೊಂದರೆಗಳಿಲ್ಲ, ಯಾವ ಆಸ್ಪತ್ರೆಗಳೇನು ಅಂಥವು ಇಲ್ಲ ಅಂತ ಬರೋದಿಲ್ಲ. ಅಂತ ಯಾವುದಾದ್ರೂ ರೋಗಗಳಿಗೆ ತೊಂದರೆ ಇದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕ ನಮ್ಮಲ್ಲಿ ಕೊಡ್ಕೊಳ್ತೇನೆ. ಸರ್ದಿ ಸಾಲಿನಲ್ಲಿ ನಿಂತವ್ರಿಗೆ ನೆರಳು ವ್ಯವಸ್ಥೆ ಹೇಳಿದ್ವಿ. ಈಗಾಗಲೇ ಇಲ್ಲಿ ಬಿಸಿಲು ನಿಂತಿರು ನೆರಳು ವ್ಯವಸ್ಥೆ ಮಾಡಿದ್ವಿ. ಮುಂದೆ ಒಂದು ಫೋರ್ಸ್ ನಾವೆಲ್ಲ ಕೂಡ ಒಂದು ಇದು ಕೊಟ್ಟಿದ್ವಿ, ಮನವಿ ಕೊಟ್ಟಿದ್ದರಲ್ಲಿ ಮುಂದೊಂದು ಶೆಡ್ ಹಾಕಿ ಅವರಿಗೆ ನಿಲ್ಲುವ ವ್ಯವಸ್ಥೆ ಕೂಡ ಆದಷ್ಟು ಬೇಗ ಅದನ್ನು ಕೂಡ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ತಾಯಿ ಮಕ್ಕಳಿಗೆ ತೋರಿಸಿ ಬಂದಾಗ ಪ್ರತ್ಯೇಕ ಕೌಂಟರ್ ಮಾಡಬೇಕು. ಈಗಾಗಲೇ ಪ್ರತ್ಯೇಕ ಕೌಂಟರ್ 2 ಕೌಂಟರ್ದು ಅಲ್ಲಿ 2 ಕೌಂಟರ್ ಈಗಾಗಲೇ ಮಾಡಿದ್ವಿ. ತಾವು ನೋಡಿರ್ಬೋದು ಅಲ್ಲಿ ಹಾರ್ಡ್ಲಿ ರಶ್ನೇ ಇರಲಿಲ್ಲ. 4 ಜನ 5 ಜನ ಅಷ್ಟೇ ಇದ್ದರು. ಸೊ ಅದು ಕೂಡ ಸರಿಯಾಗಿದೆ ಅನ್ಕೊಂಡಿದ್ದೀನಿ. ಎಮರ್ಜೆನ್ಸಿ ಇದ್ದವರಿಗೆ ಕೌಂಟರ್ ನಂಬರ್ 1 ಅಂತ ಹೇಳಿದ್ವಿ. ಹಂಗೆ ರಶ್ ಇದ್ದಾರೆ ಮ್ಯಾನ್ಯುವಲ್ ಮಾಡೋ ಕೂಡ ವ್ಯವಸ್ಥೆ ಕೂಡ ಮಾಡಿದ್ವಿ ಈಗಾಗಲೇ. ಅದು ಆನ್ಲೈನ್ ಈಜಿ ಪ್ರೊಸೆಸ್ ಸಾಹೇಬ್ರು ಹೇಳಿದ್ರು. ಸರ್ವರ್ ಮೇಲೆ ಸರ್ವರ್ ಬಿಜಿ ಆಗ್ಬಿಡ್ತದೆ, ಆಗಂಗಿಲ್ಲ. ಅದಕ್ಕೆ ಅವಾಗ ಮ್ಯಾನುವಲ್ ಮಾಡ್ಬಿಡೋದು. ಕೂಡ ಮ್ಯಾನ್ಯುವಲ್ ಕೂಡ ಮಾಡ್ತಾ ಇದ್ವಿ. ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಹೇಳಿದ್ರು. ನಮ್ಮ ಆಸ್ಪತ್ರೆ ಸ್ವಚ್ಛ ಇರಲಿ, ನೀಟ್ ಇರಲಿ, ಆಮೇಲೆ ವ್ಯವಸ್ಥಿತವಾಗಿರಲಿ ಅಂತ ತಿಳ್ಕೊಂಡು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಅದು ಈಗಾಗಲೇ ಟೆಂಡರ್ ಮುಖಾಂತರ ಕರೆದ್ವಿ. ಅದರಲ್ಲಿ ನ್ಯೂನತೆಗಳು ಟೆಂಡರ್ದನ್ನು ಕರೆದ್ಬಿಟ್ಟು ಬಡವರಿಗೆ, ಅತಿ ಬಡವರಿಗೆ ಕೂಡ ಫ್ರೀ ಮಾಡುವಂಥ ವ್ಯವಸ್ಥೆ ಕೂಡ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ಸರ್ ಅದು ಆದಷ್ಟು ಟೆಂಡರ್ ಒಂದು ಸ್ವಲ್ಪ ರದ್ದು ಆಗೋಂಗೆ ಮಾಡಿ ಸರ್. ಅದು ಪಾರ್ಕಿಂಗ್ ಟೆಂಡರ್ ರದ್ದು ಆಗಲಿ ಸರ್. ಸಂಪೂರ್ಣವಾಗಿ ಆಸ್ಪತ್ರೆಯ ಸ್ವಚ್ಛತೆಗೋಸ್ಕರ ಮಾಡ್ತಾ ಇದ್ವಿ. ಇನ್ನೂ ಕೂಡ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳ ತರಬೇತಿ ಮುಖಾಂತರ ಇವೆಲ್ಲ ವ್ಯವಸ್ಥೆ ಸರಿ ಮಾಡೋದು ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿ ಡೆಫಿನೆಟ್ಲಿ ಇವು ಸರಿ ಮಾಡೋದು ಅಂತ ತಮ್ಮಲ್ಲಿ ಈಗ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಜಿಲ್ಲಾ ಸರ್ಜನ್ ಅವರಿಗೆ. ಅವರು ಎಲ್ಲ ಬೇಡಿಕೆಗಳ ಬಗ್ಗೆ ನಾವು ಕೊಟ್ಟಿರುವಂಥ ಸುಮಾರು 5 ಬೇಡಿಕೆಗಳ ಬಗ್ಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾವು ಅವರಿಗೆ ಒಂದು 2 weeks ಟೈಮ್, 2 ವಾರ ಟೈಮ್ ಕೊಡ್ತೀವಿ ನಾವು ಅವರಿಗೆ. 2 ವಾರದಲ್ಲಿ ಇವೆಲ್ಲ ಕೂಡ ಅವರೇನು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ ಅವುಗಳೆಲ್ಲ ಸರಿಪಡಿಸ್ಬೇಕಂತ ಹೇಳ್ಬಿಟ್ಟು ನಾವು ನಮ್ಮ ಹೋರಾಟ ಸಮಿತಿಯಿಂದ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಜನ ತೋರಿಸ್ಕೊಳ್ಳಲ್ಲ, ಇಲ್ಲಿಗೆ ಬರ್ತಾರೆ ಅನ್ನುವಂಥ ಪಾಯಿಂಟ್ ಏನಿದೆ. ನಾವು ಒಂದು ಮನವಿ ಪತ್ರವನ್ನು ಸಪ್ರೇಟ್ ಆಗಿ ಜಿಲ್ಲಾಧಿಕಾರಿಗಳಿಗೆ ಕೂಡ ಮಾಡಿದ್ದೀವಿ. ಅದನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನಾವು ಕೊಟ್ಟು ತಾಲೂಕು ಲೆವೆಲ್ನಲ್ಲಿ ಕೂಡ ಆಸ್ಪತ್ರೆಯನ್ನು ಸ್ಟ್ರೆಂಥನ್ ಮಾಡಬೇಕು. ಪೇಷಂಟ್ ಸಣ್ಣ ಪುಟ್ಟ ಕಾಯಿಲೆಗಳಿಗೆ DHO ಕೂಡ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಜಿಲ್ಲಾ ಆಸ್ಪತ್ರೆಗಳಿಗೆ ಬರೋದು ಬೇಡ. ಅಲ್ಲೆಲ್ಲೇ ತೋರಿಸಿದ್ರೆ ಮೇಜರ್ ಕಾಯಿಲೆಗಳೇನಿದೆ ಬರಲಿ ಇಲ್ಲಿ ಜಿಲ್ಲಾ ಆಸ್ಪತ್ರೆಗೆ. ಯಾಕಂದರೆ ಸ್ಪೆಷಲಿಸ್ಟ್ ಇರ್ತಾರೆ, ಸೂಪರ್ ಸ್ಪೆಷಲಿಸ್ಟ್ ಇರ್ತಾರೆ. ಇಲ್ಲಿ ತೋರಿಸ್ಕೊಂಡು ಬಂದರೆ ತೊಂದರೆ ಇಲ್ಲ, ಆಪರೇಷನ್ಗೆ ಮತ್ತೊಂದಕ್ಕೆ ಹೋಗಬೇಡ. ಅದನ್ನು ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟು DHOಗೆ ಮತ್ತು ಜಿಲ್ಲಾಧಿಕಾರಿಗೆ
ಅದಕ್ಕೆ ಇಲ್ಲಿ ಬರ್ತಾರೆ ಸರ್ ಡಿ ಎಸ್ ಸಾಹೇಬರಿಗೆ ಭಗವಾನ್ ರೆಡ್ಡಿ ಸರ್ ಡಿ ಎಸ್ ಸಾಹೇಬರಿಗೆ ಇದು ಜೊತೆ ಒಂದು ಮನವಿ ಏನಂತಂದ್ರೆ ಈ ಸಿಬ್ಬಂದಿಗಳು ಕೂಡ ಏನಾದ್ರು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಮೊದಲಿನ ಪರಿಸ್ಥಿತಿ ನೋಡಿದ್ರೆ ಆಗಿನದಕ್ಕೂ ಮತ್ತು ಈಗಿನ ಒಂದು ವ್ಯವಸ್ಥೆಗೆ ಬದಲಾವಣೆ ಆಗಿದೆ. ಸಾಕಷ್ಟು ಸುಧಾರಣೆಗೆ ತಂದಿದ್ದಾರೆ. ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಶಿವಾನಂದ ಮಾಸ್ತಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಇನ್ನೂ ಕೆಲವೊಂದು ನ್ಯೂನತೆಗಳು ಕಂಡು ಬಂದವು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮೊದಲ ಯಾರೂ ದುಡ್ಡು ತಗೋತಿದ್ದಿಲ್ಲ. ಆದರೆ ಇತ್ತೀಚೆಗೆ ಅವರೇನೋ ಟೆಂಡರ್ ಕರೆದಿದ್ದೆವು. ದ್ವಿಚಕ್ರ ವಾಹನಗಳಿಗೆ 5 ರೂಪಾಯಿ ಮತ್ತು 4 ಚಕ್ರ ವಾಹನಗಳಿಗೆ 10 ರೂಪಾಯಿ ಅಂತ ಹೇಳ್ತಾರೆ. ಅದು ಬಡ ರೋಗಿಗಳಿಗೆ ತೊಂದರೆ ಆಗ್ತದೆ. ಅದನ್ನು ಕೂಡಲೇ ರದ್ದುಪಡಿಸ್ಬೇಕಂತಕ್ಕಂಥದ್ದು ನಾವು ಈಗಾಗಲೇ ಒತ್ತಾಯ ಮಾಡಿದ್ದೇವೆ. ಅದ್ರ ಜೊತೆಗೆ ಕೌಂಟರ್ಗಳನ್ನು ಹೆಚ್ಚಿಗೆ ಮಾಡಬೇಕು. ಯಾಕಂದರೆ ಸುಮಾರು 2,500 3,000 ರೋಗಿಗಳು ಪ್ರತಿನಿತ್ಯ ಇಲ್ಲಿ ಚಿಕಿತ್ಸೆಗೆ ಬರ್ತಾ ಇದ್ದಾರೆ. ಹೀಗಾಗಿ ಗದ್ದಲ ಸಲುವಾಗಿ ಅಲ್ಲಿ ಟಿ ಸಿಗಲಾರ್ದೇ ವಾಪಸ್ ಬರುವಂಥ ಘಟನೆಗಳು ದಿನವೂ ನಡೀತಾ ಇದ್ದಾವೆ. ಹೀಗಾಗಿ ಚಿಕಿತ್ಸೆ ಅವರು ವಂಚಿತರಾಗಿರ್ತಾರೆ. ಅದನ್ನು ಕೂಡ ಹೆಚ್ಚಿಗೆ ಪ್ರಮಾಣ ಕೌಂಟರ್ಗಳನ್ನ ತೆಗೆದು ಎಲ್ಲರಿಗೂ ಕೂಡ ಇಲ್ಲಿ ಚಿಕಿತ್ಸೆ ದೊರೆಯುವಂತ ಆಗಬೇಕಂತಕ್ಕಂಥದ್ದು ಒಂದು ಅವ್ರಿಗೆ ಬೇಡಿಕೆ ಇಟ್ಟಿದೆ. ಅದನ್ನು ಕೂಡ ನಾವು ಸರಿಪಡಿಸುವಂತ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಎಲ್ಲ ತಾಲೂಕಿನ ಒಂದು ಆಸ್ಪತ್ರೆಯಲ್ಲಿ ಚೀಟಿ ಬೇರೆ ಕಡೆ ಮೆಡಿಸಿನ್ ಬರ್ಕೊಡ್ತಾರೆ. ಅದು DH ಅವರಿಗೆ ಅವರು ಗಮನಕ್ಕೆ ತಂದು ಅದನ್ನು ನಿಲ್ಲಬೇಕು. ಸರ್ಕಾರಕ್ಕೆ ಪತ್ರ ಬರೀಲಿ, ಇಲ್ಲ ಅಥವಾ ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಬೇಕು. DH ಅವರು ಮತ್ತು ಜಿಲ್ಲಾ ಶಸ್ತ್ರಚಿಕಿತ್ಸರು ಒಳಗೊಳ್ಳಂತೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅವರೊಂದರು ಬರ್ತದೆಲ್ಲ ಅದ್ರ ಜೊತೆ ಸಭೆ ಮಾಡಿ ಏನು ನ್ಯೂನತೆಗಳು ಅದನ್ನು ಮಾನ್ಯ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಕಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. ಇನ್ನೂ ಉಳಿದಂಥ ಕೆಲವು ಸುಧಾರಣೆಗಳನ್ನು ಶೀಘ್ರದಲ್ಲಿ ಮಾಡುವಂಥ ಕೆಲಸಕ್ಕೆ ಅವರು ಅಣಿ ಆಗಬೇಕಂತಕ್ಕಂಥದ್ದು ನಾವು ಮನವಿಯನ್ನು ಕೊಟ್ಟಿದ್ದೇವೆ.